ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇರ್ಲಿ, ಅರೆ ಯಾವ ಬೇಕಾದ ಸಂಘ ಇರ್ಲಿ, ಧರ್ಮ ಕಾರ್ಯಕ್ಕೆ ಯಾರು ದನಿ ಎತ್ತಾರಲ್ಲ ಆ ದನಿ ಒಳಗನ ಅಡಿಗಿರ್ತಾನು, ಆ ದನಿ ಒಳಗನ ಇರ್ತಾನು ಕೃಷ್ಣ ಪರಮಾತ್ಮ ಭಗವದ್ಗೀತೆ ಒಳಗೆ ಹೇಳ್ತಾನ. ಅಂತ ಸಂದರ್ಭ ಪೂಜ್ಯರ ಮೇಲೆ ನಮ್ಗೆ ಈ ರೀತಿ ಎಷ್ಟೋ ಹೆಣ್ಣು ಮಕ್ಕಳ ಮಂಗಲ್ಯವನ್ನ ರಕ್ಷಣೆ ಮಾಡ್ಯಾನು, ಎಷ್ಟೋ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡ್ಯಾರು. ಆಚಾರ ವಿಚಾರ ಸಾವಿರಾರು ಹಸಿದವರಿಗೆ ಊಟವನ್ನು ಹಾಕುವಂತ ವ್ಯವಸ್ಥೆಯನ್ನು ಮಾಡಿದಾರ. ಅಂತವ್ರ ಬಗ್ಗೆ ಟೀಕೆ ಟಿಪ್ಪಣಿಗಳು ಬರ್ಬೇಕಾದ್ರೆ ನಾವೇನಾರ ಕಣ್ಣು ಕಂಡ್ರು ಕಣ್ಣು ಮುಚ್ಕೊಂಡು ನಾವೇನಾರ ಕೂತಪ್ಪ ಅಂದ್ರೆ ನಮ್ಮಂತ ಅಧರ್ಮಿಗಳು ಈ ಜಗತ್ತಿನಾಗ ಯಾರೂ ಇಲ್ಲ. ಹೌದಲ್ಲ? ನಾವೆಲ್ಲ ಕಣ್ಣಾರೆ ಕಂಡು ಕಿಸಿಂದ ಯಥೋ ಧರ್ಮ ತತ್ವ ಜಯ, ಯಥೋ ರಾಜ ತತ್ವ ಪ್ರಜಾ ಅಂದಂಗ ಅವ್ರು ಯಾವ ಸತ್ಯವಂತಿರ್ತಾನೋ, ಯಾವ ಧರ್ಮ ಅಂತಿರ್ತಾನೋ ಧರ್ಮಕ್ಕೆ ಗೆಲುವು ಆಗಿ ಆಗೈತೆ. ಅದ್ರಾಗ ಏನು ಅಡ್ಡೆ ಮಾತಿಲ್ಲ. ಇಂಥ ಸಾವಿರಾರು ಯೂಟ್ಯೂಬರ್ಸ್ಗಳು ಬಂದು ಕಿಸಿ ಹೋಗೋ ಬಡ್ಕೋ ಮಾಡ್ರು ಏನು ಮಾಡಕ್ಕಾಗಲ್ಲ. ಯಾವ ಧರ್ಮ ಅಂತಿರ್ತಾನ 1000 ವರ್ಷಗಳ ಹೋದ್ರೂ ಕೂಡ ಧರ್ಮಕ್ಕೆ ಜಯ ಸಿಗ್ತೈತಿ. ಇದರಾಗ ಏನು ಎರಡನೇ ಮಾತೇ ಇಲ್ಲ. ಅದಕ್ಕ ಬರುವಂತ ದಿನಮಾನ ಒಳಗೆ 24ನೇ ತಾರೀಕ ಏನ್ ಹಿರಿಯರು ಹೇಳಿದಾರಲ್ಲ, ಈ ಸರ್ಗಳು ಏನ್ ಹೇಳಿದಾರಲ್ಲ, ಇವ್ರ ಮಾತಿಗೆ ತಕ್ಕಂತೆ ವರ್ಷದಾಗ 365 ದಿನಗಳ ಕಾಲ ನಾ ಏನ್ ಮಾಡತ್ತನಪ್ಪ ಅಂತಂದ್ರ ದುಡಿದ ನನ್ನ ಮನೆ ಮಠ ಹೆಂಡ್ರ ಮಕ್ಕಳ ಅಂತೇಳಿ ಅನ್ನತ್ತು ಕುಡುಕುದು ಎಲ್ಲಿ ಸಿಕ್ಕಲ್ಲ ಗಡ್ರ ದಂಡಿಗೆ ಬೀಳುವಂತ ಸಂದರ್ಭದಾಗ ನಮಗೆ ಯಾರಿಗೂ ಸಮಯ ಇದ್ದಿರ್ಕಿಲ್ಲ. ಏನ್ ಬೇಕಾದ ಮಾಡಿದ್ವು. ಆದ್ರೆ ಈ ಧರ್ಮಕ್ಕೆ ತೊಂದರೆ ಬಂದಾಗ ವರ್ಷದಾಗ ಒಂದು ಸಲ 24ನೇ ತಾರೀಕು ನೀವು ಸಮಯ ಕೊಡ್ರಿ. ನಮ್ಮ ಧರ್ಮದ ಮೇಲೆ ಅವನತಿಗೆ ಬಂದ ನಿಂತ ಸಂದರ್ಭಗಳಿಗೆ ನೀವು ಪ್ರತಿಯೊಬ್ಬರು ಎಲ್ಲರೂ ಹೋಗಿ ಅಂತ ಹೋರಾಟ